Hey friends, Guru Mini Truck, welcome to my channel. ಗಾಡಿ ಫುಲ್ ವಾಟರ್ ಸರ್ವಿಸ್ ಮಾಡಿಸಿ, ಬ್ರೇಕು ಡಿಸ್ಕ್ ಆಗಿದ್ವು, ಎರಡಕ್ಕೂ ಡಿಸ್ಕ್ ಹಾಕಿ ವಾಟರ್ ಸರ್ವಿಸ್ ಮಾಡಿಸಿ ಫುಲ್ ಗಾಡಿ ತಂದು ನೆನ್ನೆ ನಿಲ್ಲಿಸಿದ್ದೆ. ಊರಿಗೆ ಬೇರೆ ಹೋಗಿದ್ದೆ. ಊರಿಗೆ ಹೋಗಿ ರಾತ್ರಿ ಬಂದೆ. ಗಾಡಿ ಫುಲ್ ತೊಳೆದ್ಬಿಟ್ಟೈತೆ ನೋಡಿ, ಫುಲ್ ಶೈನಿಂಗು. ಮಳೆ ಬಂತು, ಫುಲ್ ಎಲ್ಲ ಗಲೀಜಾಗೋಗ್ಬಿಟ್ಟೆ. ಆ ಕಡೆಗೂ ಈ ಕಡೆಗೂ ಎರಡು ಡಿಸ್ಕು 2,500 ರೂಪಾಯಿ ಆಗೈತೆ. ಹಂಗೆ ಲೈಟ್ ಬೇರೆ ಹಾಕ್ಸಿದ್ದೀನಿ. ನೋಡೋಣ ಇವಾಗ ವೀಲ್ ಆಯಿಲ್ಮೆಂಟು, ವೀಲ್ ಬ್ಯಾಲೆನ್ಸಿಂಗ್ ಮಾಡಿಸ್ಕೊಂಡು ಡ್ಯೂಟಿ ಮಾಡಬೇಕಿವತ್ತು. ಒಳಗಡೆ ಎಲ್ಲ ಫುಲ್ ಕ್ಲೀನು. ಬನ್ನಿ ಹೋಗೋಣ, ಅಲ್ಲಿ ಹೋಗ್ಬಿಟ್ಟು ಇದು ಮಾಡಿಸ್ಬೇಕು. ವೀಲ್ ಆಯಿಲ್ಮೆಂಟು, ವೀಲ್ ಬ್ಯಾಲೆನ್ಸಿಂಗ್. ಬನ್ನಿ ಹೋಗೋಣ. ಇಲ್ಲಿಂದ ಕರೆಕ್ಟಾಗ 4 ಕಿಲೋಮೀಟ್ರ್ ಐತೆ. ಬೋರ್ ಮಿಲ್ಲಾಗೈತೆ. ಮಾರುತಿ ವೀಲ್ ಆಯಿಲ್ಮೆಂಟು ಹೋಗ್ತಾ ಇದ್ದೀನಿ ಇಲ್ಲಿಂದ, ತಮ್ಮೇನಹಳ್ಳಿಯಿಂದ. ನೋಡಿದ್ರೆ JCB ಕೆಲಸ ಮಾಡ್ತಾ ಇದ್ದಾವೆ. ಬೋರ್ ಮಿಲ್ ಸಿಗ್ನಲ್. ಬ್ರೇಕ್ ಹಾಕಿದ್ರೆ ಎಳೆದಾಡೋದು. ಪೊಲೀಸವ್ರು ಎಲ್ಲಿ ಸಿಗೋದು ಸಿಕ್ಕಾಪಟ್ಟೆ ಹಿಡಿತಾರೆ. ಆದಷ್ಟು ಗಾಡಿ ಡಾಕ್ಯುಮೆಂಟ್ಸು, ಯೂನಿಫಾರ್ಮು, ಸೀಟ್ ಬೆಲ್ಟು ಹಾಕೊಂಡು ಗಾಡಿ ಓಡಿಸ್ಬೇಕು. ಇಲ್ಲೇ ರೈಟ್ ಎತ್ಕೋಬೇಕು. ಯಾವುದೋ ಒಂದು ಗಾಡಿ ಮಾಡ್ತಾ ಇದ್ದಾರೆ. ಗಾಡಿ ಸೈಡ್ಗೆ ನಿಲ್ಲಿಸಿ ಅಂತ ಹೇಳಿದ್ರೆ ಸೈಡ್ಗೆ ಹಾಕಿ ನಿಲ್ಲಿಸಿದ್ದೀನಿ. ಏನು ಬ್ಯಾಲೆನ್ಸಿಂಗು, ಅದು ವೀಲ್ ಆಯಿಲ್ಮೆಂಟ್ ಮಾಡ್ತಾರೆ, ನಮ್ಮದು ಮಾಡ್ತಾರೆ. ಹಿಂಗೆ ಸ್ಟ್ರೈಟ್ ಹೋದರೆ ಬೋರ್ ಮಿಲ್, ಈ ಕಡೆ ಹೋದರೆ ಬಗಲ್ಗುಂಟೆ. ಗಾಡಿ ಇವಾಗ ಹಾಕ್ಯಾರೆ, ಫುಲ್ ಬಿಚ್ಚಿಬಿಟ್ಟೆ. ಇವೇ ನೋಡಿ, ಇವೇ ಹೊಸವು ಹಾಕಿರೋದು ಬ್ರೇಕ್ ಡಿಸ್ಕ್. 4 ಇದು ಮಾಡಿಸ್ತೀವಿ, 4 ಬ್ಯಾಲೆನ್ಸಿಂಗು. ಗ್ರೀಸ್ ಬೇರೆ ಹೊಡಿಸ್ಬೇಕು. ಇನ್ನು ಬೆಲ್ಟ್ ಬಿಚ್ಚಬೇಕು. ಈ ಬೆಲ್ಟ್ ಬಿಚ್ಚಾರೆ ರೆಡಿ ಮಾಡ್ತಾಯಿದ್ದಾರೆ ನೋಡಿ ಬ್ಯಾಲೆನ್ಸಿಂಗು. ಒಂದಾಯಿತು. ಇದು ಹಾಕಿರು ನೋಡಿ. ಇವಾಗ ಇನ್ನೊಂದು. ಅಲ್ಲಿ ಕಂಪ್ಯೂಟರ್ನಾಗ ಗೊತ್ತಾಗುತ್ತೆ. ಗ್ರೀನ್ ಕಲರ್ ಎಲ್ಲ ಇತ್ತು, ಅಲ್ಲಿಗೆ ಪಿನ್ ಹೊಡೆಯೋದು. ಆ ಕಡೆ ಬರ್ತಾ ಇದೆ. ರೆಡಿ ಆದ ಮುಂದೆ ವೆಲ್ಡ್. ಭಾನುವಾರ ಅಲ್ಲೇ ಲೇಟ್ ಆಗೋಯ್ತು. ಗಾಡಿ ರೆಡಿ ಮಾಡ್ಸೋತಾಗಿನಿ. ಇದೇನೋ ರೆಡಿ ಆಯಿತು. ಇವಾಗ ಜಾಸ್ತಿ ಫ್ರಂಟ್ ಸೈಡ್ ವೀಲು
ಬ್ಯಾಲೆನ್ಸಿಂಗ್ ಮಾಡಿದ್ರು, ಇವಾಗ ಬ್ಯಾಗ್ ಮಾಡ್ತಾಯಿದ್ದಾರೆ. ಈ ಕಡೆ ಪಿಕ್ಚರ್ ನೋಡು, ಆ ಕಡೆ ಕಿಚ್ಚುತ್ತಾ ಇದ್ದಾರೆ. ನೀವು ಪಿಕ್ಚರ್ ನೋಡಿ. ತಗೊಂಡೋಗಿ ಮಾಡ್ತಾರೆ ಬ್ಯಾಲೆನ್ಸಿಂಗ್. ಕಸ್ಟಮರ್ ಹತ್ರ ಹೋಗಿದ್ದೆ, ಬ್ಯಾಗ್ಗಿನ್ನೂ ರೆಡಿ ಆಗಿ ಬ್ಯಾಲೆನ್ಸಿಂಗ್ ತಗೊಂಡೋಗಿ ಪಿಕ್ ಮಾಡ್ತಾಯಿದ್ದೆ. ಈ ಕಡೆದು ರೆಡಿ ಆಯಿತು, ಆ ಕಡೆದು ರೆಡಿ ಆಯಿತು. ಯಾವ ಕೆಲಸಗಳು ಇವಾಗ ಮುಂದೆ ಗಾಡಿಗೆ ಹಾಕ್ತಾರೆ ನೋಡಿ, ವೀಲ್ ಅಲೈನ್ಮೆಂಟ್ ಮಾಡೋಕ್ಕೆ. ಇದೇ ಮಿಷಿನ್, ಗಾಡಿ ಮುಂದಕ್ಕೆ ಹಾಕ್ಯಾರೆ. ಮಿಷಿನಾಗಿ ಚೆಕ್ ಮಾಡ್ತಾ ಇದ್ದಾರೆ. ಯಾವ್ದು ವೀಕ್ ಆಗಿರೋದು ಇದೇನಾ? ಇಲ್ಲಿ ವೀಲ್ ಅಲೈನ್ಮೆಂಟ್ ಮಾಡ್ಸೋಕೆ ಬಂದಾಗ ಗಾಡಿ ಪ್ರಾಬ್ಲಮ್ ಎಲ್ಲ ಗೊತ್ತಾಗುತ್ತೆ. ಅದು ಸ್ಟೇರಿಂಗ್ ರಾಡ್ ಹೋಗಿ ಅಲ್ಲಿ ಅದೇ ಯಾವಾಗ ಹೋದ್ರೂ ಇವೆಲ್ಲ ಗಾಡಿ ರೆಡಿ ಆಗಿದೆ. ಡ್ಯೂಟಿನೇ ಯಾವುದೇ ಬಿಟ್ಟಿರಲ್ಲ. ಟೈಮ್ ಅವಾಗ 11:45. ನೋಡೋಣ ಎಷ್ಟೊತ್ತಿಗೆ. 11:45 ಡ್ಯೂಟಿ ಆನ್ ಮಾಡಿದರೆ ಇವಾಗ ಟೈಮು 1:20 ಆಗೈತೆ. ಅವಾಗೆ ಒಂದು ಡ್ಯೂಟಿ ಬಂತು, ನನಗೆ ಹ್ಯಾಂಡ್ಸಪ್ ಆಗಲಿಲ್ಲ. ಇದು ಸರ್ಜಾಪುರ ರೋಡ್ಗೆ. ಇವಾಗ ಬಿದ್ದಿರೋದು ಚಿಕ್ಕಸಾಲಕ್ಕೆ ಬಿದ್ದೈತೆ. ಪಿಕಪ್ ಬಂದುಬಿಟ್ಟು ಇಲ್ಲೇ 8ನೇ ಮೇಲೆ ಐಕ್ಯ, ಡ್ರಾಪ್ ಬಂದುಬಿಟ್ಟು ಚಿಕ್ಕಸಾಲ ಹತ್ರ. ಪಿಕಪ್ ಹತ್ರ ಹೋಗ್ತಾ ಇದ್ದೀನಿ. ಕಸ್ಟಮರ್ಗೆ ಫೋನ್ ಮಾಡಿದ್ದೆ, ಏನೋ ಮ್ಯಾಟ್ರಸ್ ಅಂತ ಒಂದು ಹೋಗ್ಬಿಟ್ಟು ಲೋಡ್ ಮಾಡ್ಕೊಂಡು ಹೋಗ್ಬೇಕು. ಕಸ್ಟಮರ್ಗೆ ಫೋನ್ ಮಾಡಿದ್ರು, ಲೊಕೇಶನ್ ಕರೆಕ್ಟ್ ಆಯ್ತು ಬನ್ನಿ ಅಂತ ಹೇಳಿದ್ರೆ. ಏನೋ ಮ್ಯಾಟ್ರಸ್ ಅಂತೆ, ಬನ್ನಿ ಹೋಗೋಣ. ಇಲ್ಲಿಂದ 3 ಕಿಲೋಮೀಟ್ರ್ ಐತೆ ಪಿಕಪ್ ಲೊಕೇಶನ್. ಬಿಸಿಲು ಭಯಂಕರ ಬಿಸಿಲು ಆಗತ್ತೆ. ಎಂಟ್ರೆನ್ಸು ಐಕ್ಯ, ಅಲ್ಲಿ ಮುಂದೆ ರೈಟ್ ಎತ್ಕೊಂಡು ಅಲ್ಲೂ ಬರ್ಬೇಕು. ಅಲ್ಲಿ ಕಾಣಿಸ್ತೈತೆ ನೋಡಿ ಗಾಡಿ, ಅಲ್ಲಿ ಹಾಕ್ಬೇಕು ಸೈಡ್ಗೆ. ಅದೇ ನೋಡಿ ಕಾಣಿಸ್ತೈತೆ ಮ್ಯಾಟ್ರಸ್ ಅದೇ. ಓಕೆ, ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಟೈಮ್ ಅವಾಗ 1:15 ಆಗೈತೆ. ಅಲ್ಲಿ ಕಾಣಿಸ್ತೈತೆ ನೋಡಿ, ಅದೇ ಮೆಟೀರಿಯಲ್ ಅಷ್ಟೇ ಇರೋದು. ಐತೆ ಡ್ರಾಪ್ ಲೊಕೇಶನ್. ಕರೆಕ್ಟಿಗೆ 2:15 ಬಂದಿದ್ದೀನಿ ಡ್ರಾಪ್ ಲೊಕೇಶನ್ ಹತ್ರ. ಅನ್ಲೋಡ್ ಆಯ್ತು ಅದೇ ಬಿಲ್ಡಿಂಗು. ನೆಕ್ಸ್ಟ್ ಆ ಕಡೆ ಡ್ಯೂಟಿ ಬೀಳುತ್ತೆ ನೋಡೋಣ. ಟೈಮ್ 2:15 ಆಗೈತೆ. ಇವಾಗ ಅಮೌಂಟ್ ಕೊಟ್ಟರು 913 ರೂಪಾಯಿ. ಇಲ್ಲಿದ ಮೇನ್ ರೋಡು ಲಾಂಗ್ ಐತೆ, ಆ ಕಡೆನೂ ದೂರ ಐತೆ, ಎಲ್ಲ ಕಡೆನೂ ದೂರ ಐತೆ. ನೋಡೋಣ ಎಷ್ಟೊತ್ತಿಗೆ ಬೀಳ್ತತ್ತು ಡ್ಯೂಟಿ. -950 ರೂಪಾಯಿ ಐತೆ ಟೋಟಲ್. ಅಲ್ಲಿದ್ದ ಮನೆಗೆ 32 ಕಿಲೋಮೀಟ್ರ್ ಐತೆ.
ಅಲ್ಲಿ ಒಂದು ಡ್ಯೂಟಿ ಡ್ರಾಪ್ ಮಾಡಿ ಅಲ್ಲಿದ್ದ ಸೀದಾ ಎಲ್ಲೂ ಡ್ಯೂಟಿನೇ ಬೀಳಲಿಲ್ಲ. ಕಾಯ್ದು ಸಾಕಾಗೋಗಿ ಇಲ್ಲಿ ಬಂದು ನಿಂತಿದ್ದೀನಿ ಲಕ್ಷ್ಮೀಪುರ ಕ್ರಾಸ್ ಹತ್ರ. ಟೈಮ್ ಅವಾಗ 6:30 ಆಗೈತೆ, ಯಾವುದು ಡ್ಯೂಟಿನೇ ಬೀಳಲಿಲ್ಲ. ಅಲ್ಲಿಗೂ ಏನು ಮಾಡೋಣ, ಇವತ್ತು ಡ್ಯೂಟಿನೇ ಬೀಳೋಲ್ಲ, ಏನೂ ಮಾಡೋಕ್ಕಲ್ಲ. ಬನ್ನಿ ಇವತ್ತು ಹೋಗಿ ಮನೆಗೆ ಸೀದಾ ಇಲ್ಲಿದೆ ಇನ್ನೂ 6 ಕಿಲೋಮೀಟ್ರು, ಇನ್ನು 6.5 ಕಿಲೋಮೀಟ್ರ್ ಐತೆ ಮನೆಗೆ ಹೋಗಿ ನಾಳೆ ಇದ್ದ ಕರೆಕ್ಟಾಗಿ ಡ್ಯೂಟಿ ಮಾಡೋಣ. ಟೈಮ್ 7:30 ಆಗೈತೆ, ಇವಾಗ ತಾನೇ ಬಂದಿದ್ದೀನಿ. ಟೋಟಲ್ಲು 32 ಕಿಲೋಮೀಟ್ರ್ ಖಾಲಿ ಬಂದಿದ್ದೀನಿ. ಒಂದೇ ಡ್ಯೂಟಿ 950 ಅಮೌಂಟು. ಈ ವಿಡಿಯೋ ಯಾರೆಲ್ಲ ನೋಡ್ತಾಯಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್